ಸೊ ನಾವು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀವಿ. ಹಲೋ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ಬಂದು ನಾವು ಕುಂಭಕೋಣಂಗೆ ಹೋಗ್ತಿದ್ದೀವಿ. ಅದು ಯಾವ ವೆಹಿಕಲ್ ಅಂದರೆ ಬಸ್ಸಲ್ಲಿ. ಇವಾಗ ಲಗೇಜ್ ಎಲ್ಲ ರೆಡಿ ಇದೆ, ಇದು ತೋರಿಸ್ತೀನಿ. 8:15ಗೆ ಬಸ್ಸು, ಕಲಸಪಾಳ್ಯಲ್ಲಿ ಬಸ್ಸು, ಕಲಸಿಪಾಳ್ಯಂ ನೋಡಿ. ಲಗೇಜ್ ಎಲ್ಲ ರೆಡಿ ಇದೆ. ನಾನು ಲಗೇಜಾ? ಹಾಂ ಸರಿ. ಬಸ್ ಹೇಗಿದೆ? ಬಸ್ಸು ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿಲ್ಲ ಬಸ್ಸು ಒಂದು ಚೆನ್ನಾಗಿಲ್ಲ, ಪರವಾಗಿಲ್ಲ. A1 ಟ್ರಾವೆಲ್ಸ್ ಇಂದ ಇದು ಬಸ್ ಬಂದಿರೋದು. ಸೊ ನಾವು ಇವತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿಲ್ಲ. ಮೊನ್ನೆ ನಾವು ಪಳನಿಗೆ ಹೋದಾಗ ಹೈ ಬಸ್ಸಲ್ಲಿ ಹೋಗಿದ್ವಿ. ಅದು ತುಂಬ ಚೆನ್ನಾಗಿ, ಅದು ತುಂಬ ಅಂದರೆ ತುಂಬ ಆನ್ ಡಾಟ್ ಹೈಜೀನ್ ಆಗಿತ್ತು. ವೆರಾಸ್ ಈ ಬಸ್ ಬಂದು ಒಂದು ಚೂರು ಹೈಜೀನ್ ಇಲ್ಲ. ಸೊಳ್ಳೆ ಅಂದರೆ ಸೊಳ್ಳೆ. ನಾವು ತಗೊಂಡಿರೋದು AC ಬಸ್ಸು, ಎಲ್ಲ ಹಳೇ ಕಾಲದ ಬಸ್ಸು. ನಿಮಿಷ ನಿಮಗೆ ತೋರಿಸ್ತೀನಿ. ಸೊ ಗುಡ್ ಮಾರ್ನಿಂಗ್. ಆಟೋದಲ್ಲಿ ಈಗ ನಾವು ಕುಂಭಕೋಣಂನಿಂದ ತಿರುನಾಗೇಶ್ವರ ಕೋಯಿಲ್ ಅಂದರೆ ರಾಹು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಕುಂಭಕೋಣಂನಿಂದ ನಮಗೆ 6.7 ಕಿಲೋಮೀಟರ್ಸ್ ಬರುತ್ತೆ. ಆ್ಯಂಡ್ ಅವ್ರು ಇದಕ್ಕೆ 300 ರುಪೀಸ್ ಕೇಳ್ತಾ ಇದ್ದಾರೆ ಆಟೋದಲ್ಲಿ. ನೋಡೋಣ. ನಾವು ಆ್ಯಕ್ಚುಲಾಗಿ ಆಟೋದಲ್ಲೇ ನಾವು ಪರ್ಸ್ನಲಾಗಿ ಒಂದು 3-4 ದೇವಸ್ಥಾನ ನವಗ್ರಹ ಟೆಂಪಲ್ಗೆ ಹೋಗಬೇಕು. ಸೊ ಇಫ್ ಇಟ್ಸ್ ಪಾಸಿಬಲ್ ನಾವು ಆಟೋದಲ್ಲೇ ಹೋಗೋಣ ಅಂತ ಇದ್ದೀವಿ. ನೈಟಂತೂ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸು. ಬಸ್ಸು ಒಂಚೂರು ಚೆನ್ನಾಗಿರಲಿಲ್ಲ. ಬಟ್ ಏನು ಮಾಡೋದು, ಬಂದ್ವಿ. ಯಾರೂ ದಯವಿಟ್ಟು A1 ಟ್ರಾವೆಲ್ಸಲ್ಲಿ ಹೋಗಬೇಡಿ. ಫಸ್ಟು ಟ್ರಾವೆಲ್ಸ್ ತಿಳ್ಕೊಳ್ಳಿ, ಬಸ್ ನೋಡ್ಕೊಳ್ಳಿ. ಯಾವುದೂ ಚೆನ್ನಾಗಿಲ್ಲ ಅಂದರೆ ಹೋಗಬೇಡಿ. ಸೊ ಗಾಯ್ಸ್, ನಾವು ಇವಾಗ ಬಂದಿದ್ದೀವಿ ತಿರುನಾಗೇಶ್ವರ ಕೋಯಿಲ್ಗೆ, ರಾಹು ಉದ್ಗ್ರಹ ದೇವಸ್ಥಾನಕ್ಕೆ. ನೋಡ್ತಿದ್ದೀರಾ, ಅಲ್ಲಿದೆ. ಬನ್ನಿ ಇವಾಗ. ಒಳಗಡೆ ಕ್ಯಾಮ್ರಾ ಅಲೌಡ್ ಇದೆ ಅನಿಸುತ್ತೆ, ನೋಡ್ಕೊಂಡು. ಸೊ ಗಾಯ್ಸ್, ಇದು ಬಂದು ಗಣಪತಿ ದೇವಸ್ಥಾನ ನೋಡಿ. ಸೊ ಇದು ರಾಹು ದೇವಸ್ಥಾನ. ಅಲ್ಲಿ ಕಲ್ಯಾಣಿ ಇದೆ. ಆ ಕಡೆ ಲೆಫ್ಟ್ ಸೈಡ್ ಎಂಟ್ರಿ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಕಲ್ಯಾಣಿ ಇದೆ. ಚೆನ್ನಾಗಿದೆಲ್ಲ ಕಲ್ಯಾಣಿ, ಸೂಪರ್ ಆಗಿದೆ. ಅದೇ ಆ ಕಡೆ ಬಂದು ಅಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕು, ಆ ಕಡೆ ಬರಬೇಕು. ಕಾಲೆಲ್ಲ ತೊಳ್ತಿದ್ದೀವಲ್ಲ? ಇಲ್ಲ, ಅಲ್ಲೆಲ್ಲ ತೊಳಿಬೇಕು. ಎಲ್ಲಿ ಸ್ನಾನ ಇದು ಮಾಡ್ತಾರೆ, ನೀರೆಲ್ಲ ಪ್ರೋಕ್ಷಣೆ ಮಾಡ್ತಾರ? ಮಾಡ್ಕೊಂಡು ಹೋದ್ರಲ್ಲ ಈಗ ಎಷ್ಟು ಜನ. ಹೋಗೋಣ, ನಡೀರಿ. ಬಾ ಕೃಷ್ಣಿಕಾ, ಹಿಂಗೆ ಹೋಗ್ಬೋದು ಬನ್ರಿ. ಇಲ್ಲೆಲ್ಲ ಹೋಗಕ್ಕಾಗಲ್ಲ, ಬ್ಯಾರಿಕೇಡ್ ಹಾಕಿದ್ದಾರೆ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯಾದಿಮರ್ಧನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಸೊ ನವಗ್ರಹದ 8ನೇ ಗ್ರಹವಾದ ರಾಹುಗ್ರಹಕ್ಕೆ ನಾವು ತಿರುನಾಗೇಶ್ವರ ಕೋಯಿಲ್ ಈ ದೇವಸ್ಥಾನಕ್ಕೆ ಬಂದು ಮೊದಲನೇ ದರ್ಶನ ಮಾಡಿದ್ವಿ. ನೆಕ್ಸ್ಟು ಈಗ ಸೂರ್ಯನಾರಾಯಣ ಕೋಯಿಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ರಾಹು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತೀವಿ. ನಿಮ್ಮನ್ನು ನಾನು ಸೂರ್ಯ ಗ್ರಹದ ದೇವಸ್ಥಾನದಲ್ಲಿ ಮತ್ತೆ ಸಂಧಿಸ್ತೀನಿ. ಥ್ಯಾಂಕ್ ಯು. ನಾವೀಗ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗ್ರಹದ ಮೊದಲನೇ ಗ್ರಹಗಳಲ್ಲಿ ಜವಾ ಕುಸುಮ ಸಂಕಾಂಶಂ ಕಾಶ್ಯಪೇಯಂ ಮಹದ್ದಿದಿಂ ತಮೋಗ್ನಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತ ಹೇಳಿ ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಕುಂಭಕೋಣಂ ಟು ಬೆಂಗಳೂರಿಗೆ ವಿನೋದ್ ಟ್ರಾವೆಲ್ಸ್ ಅಂತ ಹೇಳಿ ಇನ್ನೊಂದು ಬಸ್ನ ಬುಕ್ ಮಾಡಿಕೊಂಡಿದ್ದೀವಿ. ಇಲ್ಲೇ ಫ್ಲವರ್ ಮಾರ್ಕೆಟ್ ಹತ್ರ ಬುಕ್ ಮಾಡಿಕೊಂಡ್ವಿ. ಇವಾಗ ಪರ್ ಹೆಡ್ಡು 1050 ರುಪೀಸ್ ಆಯಿತು. ಸೊ ನೆಕ್ಸ್ಟು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಯಾರಿಗಾದ್ರೂ ಏನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಪ್ಲೀಸ್ ಲೆಟ್ ಮೀ ನೋ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.